ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಈ ದಿನಗಳಲ್ಲಿ ನಾವು ಪ್ರಸಂಗಿ 2ನೇ ಅಧ್ಯಾಯವನ್ನ, ಅಂದರೆ ನಿನ್ನ ಆತ್ಮ ನಷ್ಟಪಟ್ಟರೆ ನಿನಗೆ ಪ್ರಯೋಜನವೇನು ಎಂಬಂಥ ವಿಷಯದ ಕುರಿತು ಪ್ರಸಂಗವನ್ನು ನಾವು ಕೇಳಿಸ್ಕೊಳ್ತೇವೆ. ಕರ್ತನಿ ಪ್ರಸಂಗದ ಮೂಲಕವಾಗಿ ನಿಮ್ಮನ್ನ ಆಶೀರ್ವಾದ ಮಾಡುವವರಾಗಿದ್ದಾರೆ. ಅವ್ರ ಮನೆ ಬಗ್ಗೆನೇ ಅವ್ರಿಗೆ ಬೋರ್ ಅಲ್ವಾ, ಅವ್ರ ಸಂಪಾದನೆ ಬಗ್ಗೆನೇ ಅವ್ರಿಗೆ ಬೋರ್. ಏನಪ್ಪ ಇದು, ನಿನ್ನ ಸಂಪಾದನೆ ಬಗ್ಗೆ ಸಂತೋಷ ಪಡಬೇಕು. ನಾಲ್ಕನೇ ಒಂದು ಇವ್ಯಾಲ್ಯೂಯೇಷನ್ ಏನಾಗಿತ್ತು ಅವನೊಳಗಡೆ ಹೆಮ್ಮೆ ಉಳ್ಳವನಾಗಿದ್ದ. ಕನ್ನಡದಲ್ಲಿ ಓದ್ತಿರಬಹುದು. ಇವನ ಹೃದಯ ಅವನ ಕಾರ್ಯಗಳಲ್ಲಿ ಹರ್ಷಿಸುತ್ತಿತ್ತು, ಆದರೆ ದೇವರ ಕಾರ್ಯಗಳಲ್ಲಿ ಆಶ್ಚರ್ಯವಂತನಾಗಿರಲಿಲ್ಲ. ವೆರಿ ಗುಡ್. ಧನರಾಜ್ ಅವರು ಓದಿರೋದು ವೆರಿ ಗುಡ್. ಓಕೆ, ಇವನ ಹೃದಯ ಅವನ ಕಾರ್ಯಗಳಲ್ಲಿ ಎಷ್ಟೋ ಜನ ನಿಮ್ಮ ಕೆಲಸದಲ್ಲಿ ಹರ್ಷ ಪಡ್ತಾ ಇದ್ದೀರಾ, ಎಷ್ಟೋ ಜನ ನಿಮ್ಮ ಸಂಪಾದನೆಯಲ್ಲಿ ಹರ್ಷ ಪಡ್ತಾ ಇದ್ದೀರಾ, ಆದರೆ ಎಷ್ಟೋ ಜನ ದೇವರ ಕಾರ್ಯಗಳಲ್ಲಿ, ಪ್ರಾರ್ಥನೆ ಅಂದರೆ ನಿಮ್ಗೆ ಸಂತೋಷ ಆಗಬೇಕು, ಬೈಬಲ್ ಅಂದರೆ ನಿಮ್ಗೆ ಸಂತೋಷ ಆಗಬೇಕು, ಮಾತ್ರವಲ್ಲದೆ ನಿಮ್ಗೆ ಆರಾಧನೆ ಅಂದರೆ ಸಂತೋಷ ಆಗಬೇಕು, ಚರ್ಚಿಗೆ ಬರೋದಂದರೆ ಸಂತೋಷ ಆಗಬೇಕು. ಇವತ್ತು ಸಾಯಂಕಾಲ ಏನಿದೆ, ಏನು ಹೋಗೋಣಪ್ಪ. ಇಫ್ ಯು ಡೋಂಟ್ ಹ್ಯಾವ್ ದ್ಯಾಟ್ ಜಾಯ್, ಆ ಸಂತೋಷ ನಿನಗಿಲ್ಲದೆ ಹೋದರೆ ನಿನ್ನ ಹೃದಯ ನೀನು ಪರೀಕ್ಷೆ ಮಾಡ್ಕೋ. ಬೇಗ ನೀ ಡ್ರೈ ಆಗಿ ಅದು ಏನಕ್ಕೂ ಬಾರದೇ ಇರುವಂಥ ಸ್ಥಿತಿಗೆ ತರ್ಕೊಂಬರ್ಬೇಡ. ಬೇಗ ದೇವ್ರ ಬಳಿಗೆ ಬಾ. ಇವನು ನೋಡಿ, ಇವನು ಬಯಸಿದ್ನೆಲ್ಲ ಇವನು ಮಾಡ್ದ, ಹೃದಯನೇ ತಡಿಲಿಲ್ಲ. ಇವನ ಹೃದಯ ಇವನಲ್ಲೇ ಹರ್ಷಿಸ್ತಾ ಇತ್ತು. ಮಾತ್ರವಲ್ಲದೆ ಇವನ ಪ್ರಯಾಸದಿಂದ ಅವನಿಗೆ ಇದೇನು ಲಾಭ ಅಂದ. ಅವನು ಪಟ್ಟ ಪ್ರಯಾಸದಲ್ಲಿ ಅವನೇನು ಮಾಡ್ದ, ದೃಷ್ಟಿ ಇಟ್ಟ. ಆದರೆ ಅವನಿಗೇನಿರಲಿಲ್ಲ, ದೇವರಿರಲಿಲ್ಲ. ಹಿ ವಾಸ್ ಪ್ರೌಡ್. ಎಲ್ಲರೂ ಗಮನ ಇಡಿ ಪ್ರಿಯರೇ, ನೀನು ಯಾವುದರಲ್ಲಿ ಹೆಚ್ಚಳ ಪಡ್ತಾ ಇದೆಯಾ? ಪಾಪದ ಮೇಲೆ ಜಯ ಇದೆಯಾ? ಯಾವುದೋ ಪಾಪ ಮಾಡ್ತಾ ಇದೆ ಹೋದ ವರ್ಷ, ಈ ವರ್ಷ ಆ ಪಾಪದ ಮೇಲೆ ಜಯ ಇದೆಯಾ? ನಿನ್ನ ಸ್ಟೇಟಸ್ ಏನು? ನಿನ್ನ ಪ್ರೊಫೈಲ್ ಏನು? ನಿನ್ನ ಪ್ರೊಫೈಲಲ್ಲಿ ಏನಿರೋದು ತಪ್ಪಿಲ್ಲ, ಕೆಟ್ಟದಿರಬಾರ್ದು. ಮತ್ತು ನಿನ್ನ ರಿಂಗ್ ಟೋನ್ನಲ್ಲಿ ಅನ್ಯ ಹಾಡಿರಬಾರ್ದು. ಯಾರಾದರೂ ಇದ್ದರೆ ಕ್ರೈಸ್ತರು, ದಯವಿಟ್ಟು ದೇವರಲ್ಲದ ಹಾಡನ್ನು ನಿಮ್ಮ ರಿಂಗ್ ಟೋನಲ್ಲಿ ಹಾಕಬೇಡಿ. ಅದು ಚೆನ್ನಾಗೇ ಇರ್ಬೋದು, ಅಟ್ರಾಕ್ಷನ್ ಆಗಿರ್ಬೋದು, ಬಟ್ ದೇವರಿಗೆ ಮಹಿಮೆ ತರಲ್ಲ ತಾನೇ, ಅದನ್ನು ಹಾಕಬೇಡ. ಚಿಕ್ಕ ಮಕ್ಕಳೇ ನೀವೆಲ್ಲ ಬೆಳೀತಾ ಇದ್ದೀರಾ, ದೊಡ್ಡವ್ರು ಆಗ್ತಾ ಇದ್ದೀರಾ. ಮತ್ತು ಇವಾಗ ನೆಕ್ಸ್ಟು ನಿಮ್ಮ ಲೆವೆಲ್ ಏನು ಗೊತ್ತಾ, ನಿಮ್ಮದೆಲ್ಲ ಇವ್ಯಾಲ್ಯೂಯೇಷನ್ ಮೊಬೈಲ್ಗಳು. ಸುಸ್ವಾ, ನನಗೆಂಥ ಮೊಬೈಲ್ ಇದೆ, ನಿನಗೆಂಥ ಮೊಬೈಲ್ ಇದೆ, ನಿಂದು ಆ್ಯಂಡ್ರೂ ಮೊಬೈಲ್, ನಂದು ಆ್ಯಂಡ್ರಾಯ್ಡ್ ಮೊಬೈಲು, ನಿಂದು ಸ್ಯಾಮ್ಸಂಗು, ನನಗೆ ಯಾವುದು ವೆಂಕಟೇಶ್ ಮೊಬೈಲ್ ಗೊತ್ತಿಲ್ಲ. ಐ ಜಸ್ಟ್ ಡೋಂಟ್ ನೋ. ಯು ಇವ್ಯಾಲ್ಯೂಯೇಟ್. ಪ್ರಿಯ ದೇವರ ಮಕ್ಕಳೇ, ನಿಮಗೆ ಆಶೀರ್ವಾದ ಇರೋದು ತಪ್ಪಿಲ್ಲ, ಆದರೆ ಮಕ್ಕಳು, ದೊಡ್ಡವರು, ಚಿಕ್ಕವರು ದಯವಿಟ್ಟು ನೋಡಿ. ನಮ್ಮ ಫೇಸ್ಬುಕ್ಕು, ನಮ್ಮದು ಟ್ವಿಟ್ಟರು, ಮತ್ತು ನಮ್ಮದು ಇದು ಏನೋ ವಾಟ್ಸಪ್ಪು ಎಲ್ಲ ಇದೆ ನೋಡಿ. ನಾವು ಒಬ್ಬರಾದ್ರೂ ನಾನು ಈ ಪಾಪ ಮಾಡ್ತಾಯಿದ್ದೆ, ನನಗೆ ದೇವರು ಜಯ ಕೊಟ್ಟರು, ಇಲ್ಲವೇ ಇಲ್ಲ. ನಮ್ಮ ಕುಟುಂಬದಲ್ಲಿ ಪ್ರಾರ್ಥನೆ ಇರಲಿಲ್ಲ, ಇವಾಗ ಪ್ರಾರ್ಥನೆ ಇದೆ, ಅದು ಇಲ್ಲವೇ ಇಲ್ಲ. ಮತ್ತು ನಾನು ಬೈಬಲೇ ಓದ್ತಾ ಇರಲಿಲ್ಲ, ನಾನು ಈ ಚರ್ಚಿಗೆ ಬಂದ ಮೇಲೆ ಬೈಬಲ್ ಓದೋಕ್ಕೆ ಕಲಿತೆ ಇಲ್ಲ. ನಾನು ಹೆಚ್ಚು ಪ್ರಾರ್ಥನೆ ಮಾಡ್ತಾ ಇರಲಿಲ್ಲ, ಆದರೆ ಈಗ ನನಗೆ ಪ್ರಾರ್ಥನೆ ದೇವರು ಬಲಪಡಿಸೋದು, ಅದೇ ಹಾಕೋದೇ ಇಲ್ಲ ನಾವು ಅಲ್ಲ. ವಾಟ್ ಈಸ್ ಯುವರ್ ಸ್ಟೇಟಸ್ಗಳು ಹಾಕೋದು ತಪ್ಪಿಲ್ಲ. ಆ ಸ್ಟೇಟಸಲ್ಲಿ ಇನ್ನೊಂದು ಹಾಕ್ಬಿಡಿ, ಏನು ಗೊತ್ತಾ, ನಾನು ದೇವರಲ್ಲಿ ಇವತ್ತು ದೇವರಿಗೆ ಟೈಮ್ ಕೊಟ್ಟೆ, ಒಂದು ಹಾಕಿ. ನಿನ್ನಿಂದ ಎಷ್ಟೋ ಜನ ಕಲಿತಾರೆ, ಎಸ್. ನೀವೇನು ಕಟ್ತೀರೋ, ನೀವೇನು ಮಾಡ್ತೀರೋ ದೇವರಿಗೆ ಸ್ತೋತ್ರ. ಆದರೆ ದೇವರಿಗೆ ವಿಧೇಯರಾಗ್ರಿ, ದೇವರಿಗೆ ಟೈಮ್ ಕೊಡ್ರಿ, ದೇವರಲ್ಲಿ ಸಂತೋಷ ಪಡ್ರಿ. ನೋಡಿ, ದೇವರ ಕಾರ್ಯಗಳಲ್ಲಿ ಐಶ್ವರ್ಯವಂತರಾಗಿರ್ರಿ, ದೇವರ ಕಾರ್ಯಗಳಲ್ಲಿ ಹೆಮ್ಮೆ ಪಡ್ರಿ. ಖಂಡಿತವಾಗಿ ಸೊಲೊಮೋನನ ಹಾಗೆ ಯಾವ ಲಾಭನೂ ಇಲ್ಲ ಅಂತ ನೀವು ಹೇಳಲ್ಲ. ಬದಲಾಗಿ ನನ್ನ ಜೀವಿತದಲ್ಲಿ ಎಲ್ಲ ಸಾರ್ಥಕವಾಗಿದೆ,
ಎಂಬುದಾಗಿ ನೀವು ಹೇಳಲಿಕ್ಕೆ ಸಾಧ್ಯವಾಗಿದೆ. ಈಗ ಎಲ್ಲರೂ ವಾಪಸ್ ಎಲ್ಲಿಗೆ ಬರೋಣ? ಎಕ್ಲೇಸಿಯಾಸ್ಟಸ್ ಚಾಪ್ಟರ್ 2 12-18. ಎಲ್ಲರೂ ಈಗ ಪ್ರಸಂಗಿ 2ನೇ ಅಧ್ಯಾಯ 12-18 ವಚನ ಎಲ್ಲರೂ ಒಟ್ಟಾಗಿ ಈ ಮೈಕಿರೋರು ದೇವ ಮಕ್ಕಳ ಜೊತೆ ನಾವು ಓದೋಣ. ಓಕೆ, ಓದೋಣ. ರಾಜನ ಪ್ರಯತ್ನವಾದ ಮೇಲೆ ಮತ್ತೊಬ್ಬನಿಂದ ಏನಾದೀತು, ಆದದ್ದೇ ಆಗುವುದು ಎಂದುಕೊಂಡು ಜ್ಞಾನವನ್ನು, ಮರಳುತನವನ್ನು, ಬುದ್ಧಿಹೀನತೆಯನ್ನು ನೋಡುವುದಕ್ಕೆ ತಿರುಗಿಕೊಂಡೇನು. ಆಗ ಬೆಳಕು ಕತ್ತಲಿಗಿಂತ ಶ್ರೇಷ್ಠವಾಗಿರುವಂತೆ ಜ್ಞಾನವು ಮೂಢತ್ವಕ್ಕಿಂತ ಶ್ರೇಷ್ಠವೆಂದು ಗೋಚರವಾಯಿತು. ಜ್ಞಾನಿಯ ಕಣ್ಣು ಅವನ ತಲೆಯಲ್ಲಿರುವುದು, ಮೂಢನು ಕತ್ತಲಲ್ಲಿ ನಡೆಯುವನು. ಇವರಿಬ್ಬರಿಗೂ ಒಂದೇ ಗತಿ ಎಂದು ನನಗೆ ಕಂಡುಬಂತು. ಆಗ ನಾನು ಮೂಢನಿಗೆ ಸಂಭವಿಸುವ ಗತಿಯು ನನಗೂ ಸಂಭವಿಸುವುದು, ನನ್ನ ಹೆಚ್ಚು ಜ್ಞಾನ ಇದು ವ್ಯರ್ಥವಲ್ಲದೆ ಅಂದುಕೊಂಡೆನು. ಏಕೆಂದರೆ ಮೂಢನು ಹೇಗೋ ಹಾಗೆಯೇ ಜ್ಞಾನಿಯು ನಿರಂತರವಾಗಿ ಮರೆತು ಹೋಗುವನು. ಈಗಿನವರೆಲ್ಲರೂ ಮುಂದಿನ ಕಾಲದೊಳಗಾಗಿಯೇ ಮರೆತು ಹೋಗುವರಷ್ಟೇ. ಆಹಾ, ಮೂಢನಂತೆ ಜ್ಞಾನಿಯು ಸಾಯುವನು. ಲೋಕ ವ್ಯವಹಾರವು ಕೆಟ್ಟದೆಂದು ನನಗೆ ಕಂಡು ಬಂದದರಿಂದ ಜೀವವೇ ಅಸಹ್ಯವಾಗಿ ತೋರಿತು. ಗಾಳಿಯನ್ನು ಹಿಂದಟ್ಟಿದ ಹಾಗೆ ಸಮಸ್ತವೂ ವ್ಯರ್ಥ. ಈಗ ಸೊಲೊಮೋನ ತಿರುಗಿಕೊಂಡ ಅಂತ ಬರೆದಿದೆ. ನಾನು ತಿರುಗಿಕೊಂಡೇನು ಅಂತ ಬರ್ದಿದ್ದೆ. ಅಂದ್ರೆ ಅರ್ಥ, ಅವನು ತನ್ನ ಲೈಫನ್ನು ಸ್ವಲ್ಪ ನೋಡ್ದ. ಎಷ್ಟೋ ವರ್ಷ ಜೀವಿಸಿದ್ದ ನೋಡ್ದ. ಎಲ್ರಿಗೂ ಗಮನ ಇಡಿ. ಪ್ರತಿದಿನ ಸಾಯಂಕಾಲ ನೀವು ಮಲಗಕ್ಕಿಂತ ಮುಂಚೆ ಫ್ಯಾಮ್ಲಿಯಾಗಿ ಪ್ರೇಯರ್ ಮಾಡಿರಿ. ಮತ್ತು ನಿಮ್ಮ ಲೈಫ್ನ ಇವ್ಯಾಲ್ಯೂಯೇಟ್ ಮಾಡಿ. ಯಾವಾಗ ಎದ್ದೆ, ಏನು ಮಾಡಿದೆ, ಎಲ್ಲಿಗೆ ಹೋಗಿದ್ದೆ, ಏನು ಮಾತಾಡಿದೆ, ಎಲ್ಲ ಇವ್ಯಾಲ್ಯೂಯೇಟ್ ಮಾಡಿಬಿಟ್ಟು ಇದರಲ್ಲಿ ದೇವರಿಗೆ ನಾನು ಎಷ್ಟು ಘನಮಾನ ತಂದಿದ್ದೀನಿ, ದೇವರಿಗೆ ನಾನು ಎಷ್ಟು ಸಾಕ್ಷಿಯಾಗಿ ಜೀವಿಸಿದ್ದೀನಿ, ನನ್ನ ಯೋಚನೆಯಲ್ಲಿ ನನ್ನ ಮಾತಲ್ಲಿ ಎಷ್ಟು ನಾನು ಜೀವಿಸಿದ್ದೀನಿ ಎಂಬುದಾಗಿ ನೀವು ತಿಳ್ಕೊಳ್ಬೇಕು. ಇದನ್ನೇ ಸೊಲೊಮೋನ ತಿರುಗಿಕೊಂಡು ತಿಳ್ಕೊಂಡ. ಅವನು ತಿಳ್ಕೊಂಡಿದ್ದು 4 ಕಾರ್ಯ. ಈ ಲರ್ನ್ಡ್ 4 ಲೆಸನ್ಸ್. ಪ್ರಿಯರೇ, ನಾನು ನಂಬ್ತೇನೆ ಈ ಪ್ರಸಂಗ ನಿಮಗೆ ನಿಜವಾಗ್ಲೂ ಉಪಯುಕ್ತವಾಗಿತ್ತೆಂಬುದಾಗಿ. ಖಂಡಿತವಾಗಿ ನಿಮ್ಮ ಆತ್ಮದ ಕುರಿತು ಒಂದು ತೀರ್ಮಾನ ಮಾಡಿ ಯೇಸುವನ್ನು ಹಿಂಬಾಲಿಸ್ರಿ. ಆತನು ಪ್ರೀತಿ ಸ್ವರೂಪನು, ನಮ್ಮ ಎಲ್ಲ ಪಾಪಗಳನ್ನು ನಮಗೆ ಕ್ಷಮಿಸಿ ಪಾಪದ ಮೇಲೆ ಜಯ ಕೊಟ್ಟು ಒಂದು ಲಾಭದಾಯಕವಾದ ಜೀವಿತವನ್ನು ಜೀವಿಸುವ ಹಾಗೆ ಸ್ಪಿರಿಚುಯಲಿ ನಾವೆಲ್ಲರೂ ಬಡವರಾಗಿರಬೇಕು ಮತ್ತು ಐಶ್ವರ್ಯವಂತರು ಸಹ ಆಗಿರಬೇಕು. ಹೀಗಾಗಿ ಸಭೆಗೆ ಹೋಗ್ರಿ, ದೇವ್ರ ವಾಕ್ಯನ ಓದ್ರಿ, ದೇವರಿಗೆ ವಿಧೇಯರಾಗಿರ್ರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣವಾ? ಆತ್ಮಿಕವಾಗಿ ಯಾರಾದರೂ ಇವತ್ತು ನಿಮ್ಮ ಜೀವಮಾನದಲ್ಲಿ ಒಣಗಿದ ಒಂದು ಅನುಭವದಲ್ಲಿ ಇದ್ದೀರಾ? ನಿಮಗಾಗಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಪ್ರೀತಿಯುಳ್ಳ ತಂದೆ ಆದವರು, ನಿಮಗೆ ಸ್ತೋತ್ರ. ನಮ್ಮೊಂದಿಗೆ ಇವತ್ತು ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ. ಈಗ ಸ್ವಾಮಿ, ಸ್ಪಿರಿಚುವಲಿ ಆತ್ಮಿಕವಾಗಿ ಎಷ್ಟೋ ಜನ ಒಣಗಿ ಹೋಗಿದ್ದಾರೆ. ಪ್ರಾರ್ಥನೆ ಮಾಡೋದಕ್ಕೋ, ಬೈಬಲ್ ಓದುವುದಕ್ಕೋ, ಸಭೆಗಳಿಗೆ ಹೋಗುವುದಕ್ಕೋ ಆಸಕ್ತಿ ಇಲ್ಲ. ಆದರೆ ಪುನಃ ಪವಿತ್ರಾತ್ಮನ ಮೂಲಕವಾಗಿ ಅವರಿಗೆ ಹೃದಯ ಕೊಡಪ್ಪ. ಅವ್ರು ನಿನ್ನನ್ನು ಹಿಂಬಾಲಿಸುವಂಥ ಒಂದು ಕೃಪೆಯನ್ನು ಅವರಿಗೆ ದಯಪಾಲಿಸಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಗಾಡ್ ಬ್ಲೆಸ್ ಯು. ಯೇಸು ನಿಮ್ಮನ್ನು ಕೈ ಬಿಡೋಣ. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಾಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈ ಬಿಡೆನು, ಕೈ ಬಿಡೆ
ಯೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ ನನ್ನನ್ನು ಕೈ ಬಿಡಲು ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು ಭಯ ಪಾಡಲಾರೆ ಸ್ವಾಮಿ ಇದ್ದಾನೆ ಬಾಲವಾಗಿ ನಿಂತು ಹರ್ಷಗೊಳ್ಳುವೆ ಸ್ವಾಮಿ ಬಿಡಲಾರ ಸ್ವಾಮಿ ನನ್ನ ಕೈ ಬಿಡಲು ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ತಾ ಹೇಳಿದನಲ್ಲವೇ